ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಚುಲುಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BFSM ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಕೊನೆಯ ಅಧ್ಯಾಯದಲ್ಲಿ ಅನಿಶ್ಚಿತತೆ ಹೊಣೆಗಾರಿಕೆ ಲಾಭ ಸಿದ್ಧಾಂತದ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದ್ದೇನೆ. ಈ ಸಿದ್ಧಾಂತವನ್ನು ಪ್ರಥಮವಾಗಿ FH ನೈಟ್ ಈ ಸಿದ್ಧಾಂತದ ಪ್ರವರ್ತಕನಾಗಿದ್ದಾರೆ. ಅವರ ಪ್ರಕಾರ ಲಾಭವು ಉದ್ಯಮದಲ್ಲಿ ಅನಿಶ್ಚಿತತೆಯನ್ನು ಸಹಿಸುವುದಕ್ಕೆ ದೊರೆಯುವ ಪ್ರತಿಫಲವಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಉದ್ಯಮದಲ್ಲಿ ಗಂಡಾಂತರಗಳಿರುವುದು ಸ್ವಾಭಾವಿಕ, ಆದರೆ ಗಂಡಾಂತರದಲ್ಲಿ ಎರಡು ವಿಧ ಅಂತೇಳಿ ನೈಟ್ ಅವರ ಅಭಿಪ್ರಾಯ ಕೊಟ್ಟಾರೆ. ಅಂದ್ರೆ HF ನೈಟ್ ಅವರ ಪ್ರಕಾರ ಏನಾಗ್ತದೆ, ಇಲ್ಲಿ ಲಾಭ ದೊರಿಬೇಕಾದ್ರೆ ನಾವು ಏನಾದರೂ ಒಂದು ಗಂಡಾಂತರವನ್ನು ಎದುರಿಸಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಗಂಡಾಂತರಗಳು ಕೂಡ ಅನಿಶ್ಚಿತವಾಗಿರ್ತಾವೆ. ಅಂದರೆ ನಾವೇನೋ ಉತ್ಪಾದನೆ ಮಾಡಿರ್ತೀವಿ, ಅದು ಮುಂದೆ ಲಾಭ ಆಗ್ಬೋದು, ಆಗದೇನೂ ಇರ್ಬೋದು. ಆ ಗಂಡಾಂತರಗಳನ್ನು ಎದುರಿಸ್ಬೇಕಾಗ್ತದೆ ನಾವು. ಅವು ಮತ್ತು ಲಾಭ ಅನ್ನೋದು ಕೂಡ ಅನಿಶ್ಚಿತವಾಗಿರ್ತದೆ. ಈಗೇನೋ ನಾವು ವ್ಯಾಪಾರಸ್ಥರ್ತೀವಿ ಅಂದರೆ ಈ ವಾರ ಹೆಚ್ಚು ಲಾಭ ಆಗ್ಬೋದು, ಮುಂದಿನ ವಾರ ಕಡಿಮೆ ಆಗ್ಬೋದು, ಅದರ ಮುಂದಿನ ಅದಕ್ಕೆ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಅದು ಅನಿಶ್ಚಿತತೆ. ಅದು ನಿಶ್ಚಿತವಾಗಿ ಇಂತಿಷ್ಟೇ ಲಾಭ ಆಗ್ತೈತಿ ಅಂತ ಹೇಳಿ ಬರೋಂಗಿಲ್ಲ. ಈ ಸಿದ್ಧಾಂತವನ್ನು ವಿವರಿಸಿದ್ದು ಕೂಡ ಅದೇ ನೈಟ್ ಅವರು ಕೂಡ ಅದನ್ನೇನು ಮಾಡಿರಿ, HF ನೈಟ್ ಅನ್ನೋರು ಕೂಡ ಇಲ್ಲಿ ಲಾಭ ದೊರೆಯುವುದು ಕೂಡ ಅನಿಶ್ಚಿತವಾಗಿರ್ತದೆ, ಅನಿಶ್ಚಿತತೆಯನ್ನು ಸಹಿಸುವುದಕ್ಕೆ ದೊರೆಯುವ ಪ್ರತಿಫಲವಾಗಿರ್ತದ ಅಂತ ಹೇಳ್ತಾರೆ. ಅವರ ಪ್ರಕಾರ ಈ ರೀತಿ ಕಂಡು ಬರ್ತಕ್ಕಂಥದ್ದು. ಇನ್ನು ಅದರಲ್ಲಿ ಎರಡು ಪ್ರಕಾರ ಅಂತ ಹೇಳ್ತಾರೆ, ನಿರೀಕ್ಷಿತ ಗಂಡಾಂತರಗಳು, ಅನಿರೀಕ್ಷಿತ ಗಂಡಾಂತರಗಳು ಅಂತ ಹೇಳ್ತಾರೆ. ಒಂದನೇದ್ದು ನಿರೀಕ್ಷಿತ ಗಂಡಾಂತರಗಳನ್ನು ನಿಭಾಯಿಸುವುದಕ್ಕೂ ಬಹಳ ಸುಲಭ, ಆದ್ದರಿಂದ ಅಂಥ ಗಂಡಾಂತರ ಸಹಿಸುವುದಕ್ಕೆ ಲಾಭ ದೊರೆಯುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಿರೀಕ್ಷಿತ ಗಂಡಾಂತರವಾಗಿ ವಿಮೆ ಕೂಡ ರಕ್ಷಣೆ ದೊರಕ್ತದ. ಗಂಡಾಂತರದಿಂದ ಉದ್ಯಮಿ ಸಂಭವಿಸುವ ನಷ್ಟವನ್ನು ವಿಮಾ ಕಂಪನಿ ಕೂಡ ಭರಿಸ್ತದೆ, ಅದನ್ನು ಉತ್ಪಾದಕನು ಹೊರ ಬೇಕಾಗಿರುವುದಿಲ್ಲ. ವಿಮೆಗಾಗಿ ಕಂತಿನ ಮೂಲಕ ಪಾವತಿ ಮಾಡಿದ ಹಣವು ಉತ್ಪಾದನಾ ವೆಚ್ಚದಲ್ಲಿ ಸೇರಿರ್ತದ ಅಂತ ಹೇಳ್ತಾರೆ. ಅಂದ್ರೆ ನಿರೀಕ್ಷಿತವಾಗಿ ಗಂಡಾಂತರ ಆಗ್ತದ ಅಂದ್ರೆ, ಅಥವಾ ಏನಾದರೂ ಗಂಡಾಂತರ ಎದುರಾಗ್ತಾವ ಅಂದ್ರೆ, ಅದು ಯಾವುದೇ ಒಂದು ಉದ್ಯಮ ಸಂಸ್ಥೆ ಆಗಲಿ ಕಂಪನಿ ಆಗಲಿ ಕೂಡ ಏನು ಮಾಡ್ತದ, ವಿಮೆಯನ್ನು ಮಾಡಿಸಿರ್ತದ. ಅದು ಏನು ಉದ್ಯಮ ಹೆಸರಿನಲ್ಲಿ ವಿಮೆ ಮಾಡಿಸಿರ್ತಕ್ಕಂಥದ್ದು ಕಂಡು ಬರ್ತದೆ. ಹಾಗಿದ್ದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ನಷ್ಟ ಆಗಂಗಿಲ್ಲ. ಆಮೇಲೆ ಆ ಒಂದು ವಿಮಾ ಕಂಪ್ನಿನ ಒಂದು ಹಣವನ್ನು ಕೂಡ ಏನು ಮಾಡ್ತದ, ತನ್ನ ಉತ್ಪಾದನಾ ವೆಚ್ಚದೊಳಗೆ ಸೇರಿಸಿರ್ತದೆ. ಹೀಗಾಗಿ ಅಲ್ಲಿ ಉದ್ಯಮಿಗೆ ಯಾವುದೇ ರೀತಿಯ ನಷ್ಟ ಕಂಡು ಬರಂಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಇದು ನಿರೀಕ್ಷಿತವಾಗಿರುವುದರಿಂದ ಅಲ್ಲಿ ಏನು ಮಾಡ್ತಾರೆ, ಪ್ರತಿಯೊಂದು ಕೈಗಾರಿಕೆ ಅಥವಾ ಉದ್ಯಮ ಸಂಸ್ಥೆ ಕೂಡ ತನ್ನ ಕೈಗಾರಿಕೆ ವಿಮೆಯನ್ನು ಮಾಡಿಸಿರ್ತದೆ. ಅಲ್ಲಿ ಏನೇ ಅನಾಹುತಗಳಾದ್ರೆ, ಅಪಘಾತಗಳಾದರೂ ಕೂಡ ಆ ವಿಮೆನೇ ಆ ಕಂಪನಿಗೆ ಹಣವನ್ನು ಭರಿಸ್ತದೆ. ಹಾಗಾಗಿ ಇದು ನಿರೀಕ್ಷಿತ ಗಂಡಾಂತರಗಳಾಗಿರ್ತವೆ. ಅಲ್ಲಿ ಯಾವುದೇ ರೀತಿಯಾದಂಥ ಅಪಾಯ ಆದರೂ ಕೂಡ ಅದು ಉತ್ಪಾದನಾ ವೆಚ್ಚದಲ್ಲಿ ಹಣವನ್ನು ಪಾವತಿ ಮಾಡೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ಹೆಚ್ಚಿನ ರಿಸ್ಕ್ ಕಂಡು ಬರಂಗಿಲ್ಲ ಅಂತ ಹೇಳ್ಬೋದು. ಇದು ಒಂದನೇದು. ಇನ್ನು ಎರಡನೇದು ಅನಿರೀಕ್ಷಿತ ಗಂಡಾಂತರಗಳು. ಅಂದರೆ ಇಂಥ ಗಂಡಾಂತರಗಳೆಂತ ಕರೆದಿದ್ದಾರೆ. ಅನಿರೀಕ್ಷಿತ ಗಂಡಾಂತರ ಇರುವುದಕ್ಕೆ ಉದ್ಯಮಗಳಿಗೆ ದೊರೆಯುವ ಪ್ರತಿಫಲ ಲಾಭ. ಉದ್ಯಮದಲ್ಲಿ 4 ರೀತಿಯ ಇಲ್ಲಿ ಅನಿರೀಕ್ಷಿತ ಗಂಡಾಂತರಗಳು ಕೂಡ ಕಂಡು ಬರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಒಂದಿಷ್ಟು ಗಂಡಾಂತರಗಳನ್ನು ಅನಿರೀಕ್ಷಿತ ಮಾಡಿರ್ತೀವಿ, ಅಂದ್ರೆ ನಾವೇನೋ ಅನ್ಕೊಂಡಿರಂಗಿಲ್ಲ, ಆದರೂ ಕೂಡ ಅಲ್ಲಿ ಏನಾಗ್ತದೆ, ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವೆ. ಈಗಾಗಲೇ ಹೇಳಿದೆ ನಾನು, ಈ ವರ್ಷ ನಮ್ದು ಹೆಚ್ಚು ಲಾಭ ಆಗ್ತಾ ಇದೆ, ಮುಂದಿನ ವರ್ಷನೂ ಕೂಡ ಹೆಚ್ಚು ಆಗ್ಬೋದು ಅಂತ ಅನ್ಕೊಂಡಿರ್ತೀವಿ, ಹೆಚ್ಚು ಉತ್ಪಾದನೆ ಮಾಡಿರ್ತೀವಿ. ಅದು ಅನಿರೀಕ್ಷಿತವಾಗಿ ನಾವೇನು ಮಾಡಿರ್ತೀವಿ, ಉತ್ಪಾದನೆ ಮಾಡಿರ್ತೀವಿ. ಅಲ್ಲಿ ಅನಿರೀಕ್ಷಿತವಾಗಿ ಕೂಡ ಗಂಡಾಂತರ ಎದುರಾಗ್ತದೆ. ಆ ವರ್ಷ ನಮ್ದು ಲಾಭ ಆಗದೇನೂ ಇರ್ಬೋದು, ಅಥವಾ ಶೂನ್ಯವಾಗ್ಬೋದು, ಅಥವಾ ಹಾಕಿದಂಥ ಬಂಡವಾಳ ಕೂಡ ಬರದೇ ಇರತಕ್ಕಂಥದ್ದು, ಈ ರೀತಿಯಾಗಿ ಕಂಡು ಬರ್ತದೆ. ಅದಕ್ಕೆ ಅನಿರೀಕ್ಷಿತ ಗಂಡಾಂತರಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಇವು ನಿರೀಕ್ಷೆ ಮಾಡಿರಂಗಿಲ್ಲ. ಇಲ್ಲಿ ಅನಿರೀಕ್ಷಿತವಾಗಿ ನಮಗೆ ಏನಾಗ್ತಾವ್ರಿ, ಗಂಡಾಂತರಗಳು ಎದುರಾಗ್ತಾವೆ. ಅದರಲ್ಲಿ ಪ್ರಮುಖವಾಗಿ 4 ಪ್ರಕಾರದಲ್ಲಿ ಮೊದಲನೇದಾಗಿ ಉದ್ಯಮದಲ್ಲಿ ಸ್ಪರ್ಧೆ ತೀವ್ರವಾದಂತೆ ಮತ್ತು ಹೊಸ ಉದ್ಯಮ ಸಂಸ್ಥೆಗಳ ಸ್ಥಾಪನೆಯಾದಂತೆ ಅಸ್ತಿತ್ವದಲ್ಲಿರುವ ಉದ್ಯಮ ಸಂಸ್ಥೆಗಳ ಲಾಭಾಂಶ ಕಡಿಮೆ ಆಗ್ತದೆ. ಇದು ಸರ್ವೇ ಸಾಮಾನ್ಯ. ಯಾಕಂದರೆ ಪ್ರತಿಯೊಂದು ಉದ್ಯಮ ಸಂಸ್ಥೆ ಆಗಲಿ ಇಲ್ಲಿ ಸ್ಪರ್ಧೆ ಅನ್ನೋದು ಬಹಳ ಮುಖ್ಯವಾಗೈತಿ. ಆಮೇಲೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಈಗ ಸ್ಪರ್ಧೆ ಅನ್ನೋದು ಬಹಳ ಅದ, ಮತ್ತು ಹೊಸ ಉದ್ಯಮಗಳ ಸ್ಥಾಪನೆ ಕಂಡು ಬರ್ತಾ ಇದೆ. ಅವು ಅಸ್ತಿತ್ವ ಬರುವುದರಿಂದ ಉದ್ಯಮ ಸಂಸ್ಥೆಗಳ ಲಾಭದ ಅಂಶ ಕೂಡ ಕಡಿಮೆ ಆಗ್ತೈತಿ. ಅಂದ್ರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳು ಕೂಡ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಕತ್ತವ, ಲಾಭದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗಿನ ಆಧುನಿಕ ಜಗತ್ತು ಏನೈತ್ರಿ, ಎಲ್ಲ ಕಾಂಪಿಟೇಷನ್, ಸ್ಪರ್ಧೆ, ಪ್ರತಿಯೊಂದು ಉದ್ಯಮದಲ್ಲಿ ಕೂಡ ಸ್ಪರ್ಧೆ ತೀವ್ರವಾಗೈತಿ, ಮತ್ತು ಹೊಸ ಉದ್ಯಮಗಳ ಸ್ಥಾಪನೆ ಆಗ್ತೈತಿ, ಹೊಸ ತಂತ್ರಜ್ಞಾನ ಬಳಸ್ಕೊಳ್ಳಾಕತ್ತೀವಿ. ಹಾಗಾಗಿ ಹಳೆಯ ತಂತ್ರಜ್ಞಾನ, ಹಳೆಯ ಒಂದು ಸಂಸ್ಥೆಗಳೇನಾಗ್ತಾ ಇದ್ದವಾಗ ಕಡಿಮೆ ಲಾಭಾಂಶವನ್ನು ಪಡೆಯಕತ್ತಾವ ಅಂತ ಹೇಳ್ತಾರೆ. ಇದು ಒಂದು ಕೂಡ ಗಂಡಾಂತರನೇ. ಇನ್ನು ಎರಡನೇದಾಗಿ ತೆಗೆದುಕೊಂಡ್ರೆ ಉದ್ಯಮದಲ್ಲಿ ನವೀನ ಉತ್ಪಾದನಾ ತಂತ್ರ ಅಥವಾ ಹೊಸ ಯಂತ್ರಗಳನ್ನು ಬಳಕೆ ಬರಬಹುದು. ಇವುಗಳನ್ನು ಯಾವ ಉದ್ಯಮ ಸಂಸ್ಥೆ ಅಳವಡಿಸಿಕೊಳ್ಳುವುದಿಲ್ಲೋ ಅದು ನಷ್ಟವನ್ನು ಅನುಭವಿಸುವುದು ಸಹಜ ಅಂತ ಹೇಳ್ತಾರೆ. ಯಾಕಂದ್ರೆ ಈಗಿನ ಒಂದು ಉತ್ಪಾದನಾ ಪ್ರಕ್ರಿಯೆ ಬಹಳ ಬದಲಾವಣೆ ಆಗೈತೆ. ಈಗಿನ ತಂತ್ರಜ್ಞಾನ ಆಗಲಿ
ಅಥವಾ ನಮ್ಮದು ತಂತ್ರ ಆಗಲಿ, ಹೊಸ ಉತ್ಪಾದನೆಯಲ್ಲಿ ಕೈಗೊಳ್ಳತಕ್ಕಂಥ ಮಷಿನರಿ ಆಗಲಿ ಎಲ್ಲ ಕೂಡ ಬದಲಾವಣೆ ಆಗೈತಿ. ಅವು ಕಾಲಕ್ಕೆ ತಕ್ಕಂತೆ ನಾವು ಹೆಂಗೆ ಅಳವಡಿಸಿಕೊಳ್ತಾ ಹೋಗ್ತೀವಿ ಹಂಗೆ ನಾವು ಏನು ಲಾಭ ಗಳಿಸೋಕೆ ಸಾಧ್ಯ. ಇಲ್ಪ ನಾವು ಹಳೆಯ ತಂತ್ರಜ್ಞಾನ ಅದೇ ಒಂದು ಪದ್ಧತಿಯನ್ನು ಬಳಸಿ ಉತ್ಪಾದನೆ ಮಾಡ್ತೀನಿ ಅಂದ್ರೆ ಈಗ ಅದು ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಅದು ನಷ್ಟವನ್ನು ಅನುಭವಿಸುವುದು ಸಹಜ ಅಂತ ಹೇಳ್ತಾರೆ. ಯಾವಾಗ ಹಳೆಯ ಪದ್ಧತಿಯನ್ನು ಮತ್ತು ಹಳೆಯ ತಂತ್ರಜ್ಞಾನವನ್ನು ನಾವು ಈಗಲೂ ಬಳಸಿದ್ವಿ ಅಂದ್ರೆ ನಾವೇನಾಗ್ತದೆ ಉತ್ಪಾದನೆಯಲ್ಲಿ ನಷ್ಟವನ್ನು ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಅದು ಕೂಡ ಗಂಡಾಂತರದ ಒಂದು ಪ್ರಮುಖ ಅಂಶ. ಇನ್ನು ಮೂರನೇದಾಗಿ ತೆಗೆದುಕೊಂಡ್ರೆ ಬೇಡಿಕೆ ಹಿಂಜರಿತದಿಂದ ಆರ್ಥಿಕ ಮುಗ್ಗಟ್ಟು ಕೂಡ ಸಂಭವಿಸಾಕತೈತಿ. ಆಮೇಲೆ ಇದರಿಂದ ಕೂಡ ಉತ್ಪಾದನಾ ನಷ್ಟ ಕೂಡ ಅಧಿಕವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಇದರಲ್ಲಿ ಕೊನೆಯದಾಗಿ ತೆಗೆದುಕೊಂಡ್ರೆ ನಾಲ್ಕನೇದು ಉದ್ಯಮ ವ್ಯವಹಾರಗಳಲ್ಲಿ ಸರ್ಕಾರವು ಮಧ್ಯಪ್ರವೇಶಿಸಿ ವಸ್ತುಗಳನ್ನು ಗರಿಷ್ಠ ಬೆಲೆಯನ್ನು ನಿಗದಿಗೊಳಿಸಿದರೆ ಉದ್ಯಮದ ಲಾಭದ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಸರ್ಕಾರ ಕೂಡ ಬೆಲೆಗಳ ನಿಗದಿ ಮಾಡುವಲ್ಲಿ ಮಧ್ಯಪ್ರವೇಶ ಅಂತಂದ್ರೆ ನಮ್ಮ ಲಾಭ ಕಡಿಮೆ ಆಗ್ತದೆ ಮತ್ತು ನಷ್ಟ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅವಾಗ ಏನು ಮಾಡ್ಬೋದು ರೀ, ಬೇಕಾಬಿಟ್ಟಿ ಬೆಲೆಗಳನ್ನಾಗಲಿ ಅಥವಾ ಹೆಚ್ಚಿನ ಬೆಲೆಗಳನ್ನಾಗಲಿ ನಿಗದಿ ಮಾಡೋಕ್ಕಾಗಂಗಿಲ್ಲ. ಸರ್ಕಾರ ಮಧ್ಯಪ್ರವೇಶ ಹೊಂದಿ ತನ್ನದೇ ಆದಂಥ ಬೆಲೆ ನಿಗದಿ ಮಾಡ್ತಂದ್ರೆ ನಮಗಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಲಾಭಾಂಶ ಕೂಡ ಕಂಡು ಬರಂಗಿಲ್ಲ. ಹಾಗಾಗಿ ಲಾಭದ ಪ್ರಮಾಣ ಬಹಳ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬಂದಿರತಕ್ಕಂಥದ್ದು ಏನ್ರಿ, ಇವೆಲ್ಲ ಅನಿಶ್ಚಿತ ಲಾಭ ಸಿದ್ಧಾಂತದಲ್ಲಿ ಬರತಕ್ಕಂಥ ಗಂಡಾಂತರ, ಆಮೇಲೆ ಗಂಡಾಂತರದ ಆಗಿರ್ಬೋದು, ಅನಿಶ್ಚಿತ ಗಂಡಾಂತರ ಕೂಡ ಆಗಿರ್ಬೋದು, ನಿರೀಕ್ಷಿತ ಅನಿರೀಕ್ಷಿತ ಗಂಡಾಂತರಗಳಲ್ಲಿ ಬರ್ತಕ್ಕಂಥ ಒಂದಿಷ್ಟು ಪ್ರಮುಖ 4 ಅಂಶಗಳು. ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದು ಟೀಕೆಗಳು. ಅಂದ್ರೆ ಅನಿಶ್ಚಿತತೆ ಹೊಣೆಗಾರಿಕೆ ಲಾಭ ಸಿದ್ಧಾಂತವೂ ಕೂಡ ಇಲ್ಲಿ ಭಾವಿಸ್ಯಾರ. ಆದರೆ ಕೆಲವು ವೇಳೆ ಸಹಿಸಿದರೂ ಲಾಭ ದೊರೆಯುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದಿಷ್ಟು ಸಂದರ್ಭಗಳಲ್ಲಿ ನಾವು ಎಷ್ಟೇ ತೊಂದರೆಗಳಿಗೆ ಗಂಡಾಂತರಗಳು ಎದುರಿಸ್ತೀವಿ, ಆದರೂ ನಮ್ಗೆ ಏನಾಗಲಿ ಸಮರ್ಪಕವಾದ ಲಾಭಾಂಶ ಸಿಗಂಗಿಲ್ಲ ಅಂತ ಹೇಳಿದ್ರೆ ಅದು ಒಂದನೇ ಟೀಕೆ ಕೂಡ ಅದೇ. ಇನ್ನು ಲಾಭವನ್ನು ಗಳಿಸುವ ಉದ್ಯಮಿಯೂ ಕೂಡ ದಕ್ಷತೆ, ಸಮನ್ವಯ, ಚತುರತೆ, ವ್ಯವಹಾರದ ಕುಶಲತೆ ಮೊದಲಾದ ಸಂಗತಿಗಳ ಪಾತ್ರವನ್ನು ಸಿದ್ಧಾಂತ ಕಡೆಗೆನಿಸೈತಿ ಅಂತ ಹೇಳ್ತಾರೆ. ಅಂದ್ರೆ ಲಾಭ ಇಂದಿನ ಕಾಲದಲ್ಲಿ ನಾವು ಗಳಿಸಬೇಕಾದ್ರೆ ಎಲ್ಲ ಕೂಡ ಬೇಕು. ಕಾರ್ಯಕ್ಷಮತೆ ಆಗಲಿ, ಸಂಶೋಧನೆ ಆಗಲಿ, ಹೊಸ ತಂತ್ರಜ್ಞಾನ ಆಗಲಿ, ಅದಕ್ಕೆ ಬೇಕಾದಂಥ ಬಂಡವಾಳ, ಉದ್ಯಮ ಸಂಸ್ಥೆಯ ಒಂದು ದಕ್ಷತೆ ಆಗಲಿ, ವ್ಯವಹಾರದ ಜ್ಞಾನ ಆಗಲಿ, ಅಲ್ಲಿ ಕಾರ್ಮಿಕರ ಕುಶಲತೆ ಆಗಲಿ, ಇವೆಲ್ಲವೂ ಕೂಡ ಇಲ್ಲಿ ಹೆಚ್ಚಾಗಿ ಬೇಕು. ಆದ್ರೆ ಈ ಸಿದ್ಧಾಂತ ಇಲ್ಲಿ ಏನಾಗೈತೆ ಅವುಗಳನ್ನು ಕಡೆಗಣಿಸೈತಿ ಅಂತ ಹೇಳ್ತಾರೆ. ಅದು ಕೂಡ ಒಂದು ಟೀಕೆ. ಇನ್ನು ಇಲ್ಲಿ ಮೂರನೇ ತೆಗೆದುಕೊಂಡ್ರೆ ಲಾಭವು ಯಾವ ಯಾವ ಮೂಲಗಳಿಂದ ಹುಟ್ಟುತ್ತದೆ ಎಂದು ತಿಳಿದಿರುವುದರಿಂದ ಈ ಸಿದ್ಧಾಂತ ಅಸಮರ್ಪಕ, ಸಂಕುಚಿತ ಆಗೈತಿ ಅಂತ ಹೇಳ್ತಾರೆ. ಅಂದ್ರೆ ಲಾಭ ಯಾವ ಯಾವ ಮೂಲಗಳಿಂದ ಹುಟ್ಟುತ್ತದೆ ಎಂಬುದನ್ನು ನಾವು ತಿಳಿದಿರ್ಲಿಕ್ಕಂದ್ರೆ ಇಲ್ಲಿ ಏನೇ ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡಿದರೂ ಕೂಡ ಲಾಭಾಂಶ ಬರುವುದು ಬಹಳ ಕಡಿಮೆ ಅಂತ ಹೇಳ್ತಾರೆ. ಈ ರೀತಿಯಾಗಿದೆ ಏನಾಗ್ತದೆ, ಇಲ್ಲಿ ಅನಿಶ್ಚಿತತೆ ಹೊಣೆಗಾರಿಕೆ ಲಾಭ ಸಿದ್ಧಾಂತವನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅಂದ್ಕೊಳ್ತೀನಿ. ಹಾಗಾಗಿ ಪ್ರಥಮ ಹೇಳಿರ್ತಕ್ಕಂಥದ್ದು ಇನ್ನೊಮ್ಮೆ ಏನಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಹೆಚ್ಚಿನ ವಿಡಿಯೋಗಳನ್ನು ಇನ್ನೂ ಕೂಡ ನಿಮ್ಮ ಸ್ನೇಹಿತರಿಗೆ ಕಳಿಸ್ರಿ, ನೋಡ್ರಿ ಮತ್ತು ನನ್ನ ಮುಂದಿನ ಒಂದಿಷ್ಟು ವಿಡಿಯೋಗಳಿಗಾಗಿ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.